ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಸಿಇಐಆರ್ ಮೂಲಕ ಪತ್ತೆಯಾದ 45 ಮೊಬೈಲ್ಗಳ ವಿತರಣೆ ಡಿವೈಎಸ್ಪಿ ಗಜನನ ಸುತಾರರಿಂದ ಫಲಾನುಭವಿಗಳಿಗೆ ಹಸ್ತಾಂತರ. ಬಾಗಲಕೋಟೆ ಪೊಲೀಸ್ ಉಪಾಧೀಕ್ಷಕರ ಉಪವಿಭಾಗದ ಕಾರ್ಯಾಲಯದಲ್ಲಿ ಇಂದು ಸಿಇಐಆರ್ ಯೋಜನೆ ಅಡಿ ಪತ್ತೆಯಾದ ಕಳೆದು ಹೋಗಿದ್ದ ಮೊಬೈಲ್ಗಳನ್ನು ಅವುಗಳ ನಿಜವಾದ ವಾರಸುದಾರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಡಿವೈಎಸ್ಪಿ ಗಜನನ ಸುತಾರ್ ಅವರ ನೇತೃತ್ವದಲ್ಲಿ ನಡೆಯಿತು. ಕಳೆದ ಕೆಲವು ತಿಂಗಳುಗಳಲ್ಲಿ ಕಳೆದು ಹೋಗಿದ್ದ ವಿವಿಧ ಕಂಪನಿಗಳ ಒಟ್ಟು 45 ಮೊಬೈಲ್ಗಳನ್ನು ಅಂದಾಜು 11 ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಅವುಗಳ ನೈಜ ಮಾಲೀಕರಿಗೆ ಮರಳಿ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಗಜನನ ಸುತಾರ್ ಅವರೊಂದಿಗೆ ಸಿಪಿಐ, ಪಿಎಸ್ಐ ಅಧಿಕಾರಿಗಳು ಹಾಗೂ ತಾಂತ್ರಿಕ ಸಿಬ್ಬಂದಿ ಉಪಸ್ಥಿತರಿದ್ದು ಫಲಾನುಭವಿಗಳಿಗೆ ಮೊಬೈಲ್ಗಳನ್ನು ಹಸ್ತಾಂತರಿಸಿದರು. ತಮ್ಮ ಕಳೆದು ಹೋದ ಮೊಬೈಲ್ಗಳನ್ನು ಮರಳಿ ಪಡೆದ ಸಾರ್ವಜನಿಕರು ಬಾಗಲಕೋಟೆ ಪೊಲೀಸರ ಕಾರ್ಯವನ್ನು ಮೆಚ್ಚಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಗಜನನ ಸುತಾರ್ ಅವರು, ರಾಜ್ಯದ ಯಾವುದೇ ಭಾಗದಲ್ಲಿ ಅಥವಾ ದೇಶದ ಯಾವುದೇ ಪ್ರದೇಶದಲ್ಲಿ ಮೊಬೈಲ್ ಕಳೆದು ಹೋದರೂ ಆತಂಕ ಪಡುವ ಅಗತ್ಯವಿಲ್ಲ. ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಬೇಕು. ನಂತರ ಸಿಇಐಆರ್ ವ್ಯವಸ್ಥೆಯ ಮೂಲಕ ಮೊಬೈಲ್ ಅನ್ನು ಬ್ಲಾಕ್ ಮಾಡುವುದು ಹಾಗೂ ಪತ್ತೆ ಹಚ್ಚುವ ಪ್ರಕ್ರಿಯೆ ಆರಂಭವಾಗಿದೆ. ಸಾರ್ವಜನಿಕರು ಸಮಯ ವ್ಯರ್ಥ ಮಾಡದೆ ತಕ್ಷಣವೇ ದೂರು ಕೊಟ್ಟರೆ ಮೊಬೈಲ್ ಪತ್ತೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಎಂದಿದ್ದಾರೆ. ಅವರು ಸಾರ್ವಜನಿಕರಿಗೆ ತಮ್ಮ ಮೊಬೈಲ್ಗಳ IMEI ಸಂಖ್ಯೆಯನ್ನು ಸುರಕ್ಷಿತವಾಗಿ ದಾಖಲಿಸಿಕೊಂಡಿರಬೇಕು ಅಂತ ಸಲಹೆ ಕೊಟ್ಟಿದ್ರು. ಇದರಿಂದ ಕಳೆದು ಹೋದ ಮೊಬೈಲ್ ಅನ್ನು ಪತ್ತೆ ಹಚ್ಚಲು ಪೊಲೀಸರು ಹಾಗೂ ತಾಂತ್ರಿಕ ತಂಡಕ್ಕೆ ಹೆಚ್ಚಿನ ಸಹಕಾರ ದೊರೆಯುತ್ತೆ ಎಂದಿದ್ದಾರೆ. ಬಾಗಲಕೋಟೆ ಪೊಲೀಸ್ ಇಲಾಖೆ ತಂತ್ರಜ್ಞಾನದ ಸಹಾಯದಿಂದ ಸಾರ್ವಜನಿಕರ ಕಳೆದು ಹೋದ ಆಸ್ತಿಯನ್ನು ಮರಳಿ ಒದಗಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿ ಕಾರ್ಯನಿರ್ವಹಿಸುತ್ತಾ ಇದ್ದು, ಸಿಇಐಆರ್ ವ್ಯವಸ್ಥೆಯ ಮೂಲಕ ಅನೇಕ ಮೊಬೈಲ್ಗಳನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿ ವಾರಸುದಾರರಿಗೆ ಹಸ್ತಾಂತರಿಸುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು, ತಾಂತ್ರಿಕ ಸಿಬ್ಬಂದಿ ಹಾಗೂ ಮೊಬೈಲ್ಗಳನ್ನು ಮರಳಿ ಪಡೆದ ಫಲಾನುಭವಿಗಳು ಕೂಡ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಾಗಲಕೋಟೆ ಉಪವಿಭಾಗದಲ್ಲಿ ಸಿಇಐಆರ್ ಅಂದರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ ಮೂಲಕ ಏನು ಮೊಬೈಲ್ಗಳು ಕಳ್ಳತನ ಆಗಿದ್ವು ಅಥವಾ ಕಳೆದೋಗಿದ್ವು ಅಂಥವುಗಳನ್ನ ಇವತ್ತು ಪತ್ತೆ ಹಚ್ಚಿ ನಿಮ್ಮ ವಾರಸುದಾರರಿಗೆ, ಅವರವರ ವಾರಸುದಾರರಿಗೆ ವಾಪಸ್ ಕೊಡುವ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಬೀಳ್ಗಿ, ಕಲಾದ್ಗಿ, ನವನಗರ, ಶಹರ ಠಾಣೆ ಹಾಗೆ ಗ್ರಾಮೀಣ ಠಾಣೆ ಇದೆಲ್ಲ ಸೇರಿ ಸುಮಾರು 45 ಮೊಬೈಲ್ಗಳು, ಸುಮಾರು 11 ಲಕ್ಷ ಮೌಲ್ಯದ ಬೆಲೆ ಬಾಳುವಂತಹ ಮೊಬೈಲ್ಗಳನ್ನು ನಾವು ಇವತ್ತು ಆಯಾ ವಾರಸುದಾರರಿಗೆ ಕೊಡ್ತಾಯಿದ್ದೀವಿ. ಈ ಸಿಇಐಆರ್ ಪೋರ್ಟಲ್ಗಳನ್ನು ಸಾರ್ವಜನಿಕರು ಜಾಸ್ತಿ ಯೂಸ್ ಮಾಡ್ಕೋಬೇಕು. ತಮ್ಮ ಮೊಬೈಲ್ಗಳು ಎಲ್ಲಾದರೂ ಮಿಸ್ ಆದಲ್ಲಿ, ಕಳವಾದಲ್ಲಿ ಇಮಿಡಿಯೇಟ್ಲಿ ಅದನ್ನು ಸಿಇಐಆರ್ ಮೂಲಕ ರಿಪೋರ್ಟ್ ಮಾಡಿದಲ್ಲಿ ಪೊಲೀಸರು ಅದನ್ನು ಪತ್ತೆ ಹಚ್ಚೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಬಾಗಲಕೋಟೆಯಲ್ಲಿ ಡಿವೈಎಸ್ಪಿ ಆಫೀಸ್ನಲ್ಲಿ ಇವತ್ತು ಒಂದು 45 ಮೊಬೈಲ್ಗಳನ್ನು ಕಳೆದಂಥ ಮೊಬೈಲ್ಗಳನ್ನು ಎಲ್ಲರಿಗೂ ಕರೆಸಿ ಮರಳಿ ಕೊಡುವಂಥ ವ್ಯವಸ್ಥೆಯನ್ನು ಬಾಗಲಕೋಟೆಯ ಮತ್ತು ಬಾದಾಮಿ ಮತ್ತು ಬೀಳ್ಗಿಯ ಎಲ್ಲ ಪೊಲೀಸ್ ಸ್ಟೇಷನ್ ವತಿಯಿಂದ ತಮಗೇನು ಮಾಡಿ ಕಳಿಸಿದ್ದಾರೆ. ಇದು ಯಾವಾಗ ನಿಮ್ಮ ಮೊಬೈಲ್ ಕಳೆದಿತ್ತು ಸರ್? ಎಲ್ಲಿ ಕಳೆದಿತ್ತು? 2 ತಿಂಗಳ ಮುಂಚೆ ನಾನು ಫೋನ್ ಕಳ್ಕೊಂಡಿತ್ತು ರೀ. ಎಲೆಕ್ಷನ್ ಟೈಮಲ್ಲಿ ಫೋನ್ ಕಳ್ಕೊಂಡಿದ್ದೆ ನವನಗರ ಬಸ್ ಸ್ಟ್ಯಾಂಡ್ ಹತ್ತಿರ. ಕಳ್ಕೊಂಡಾಗ ನಾನು ಫೋನಲ್ಲಿ ಟ್ರ್ಯಾಕ್ ಮಾಡಿ ಭಾಳ ಚೆಕ್ ಮಾಡೋಕೆ ನಾನು ಹುಡ್ಕ್ಯಾಡಕ್ಕೆ ಟ್ರೈ ಮಾಡಿದೆ ಸರ್. ಸಿಗಲೇ ಇಲ್ಲ. ಅದಕ್ಕೆ ನನಗೇನು ಫೋನ್ ಸಿಗೋಂಗಿಲ್ಲಪ್ಪ. ನಮ್ಮ ಫ್ರೆಂಡ್ಸ್ ಕೆಲವೊಬ್ಬರು ಹೇಳಿದರು, ಪೊಲೀಸ್ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಮಾಡೋ, ನಿನ್ನ ಫೋನ್ ಸಿಗುತ್ತೆ ಅಂದಾಗ ನಾನು ಹೋಗಿ ಕೆಲವೊಬ್ಬರು ನನಗೆ ಪರಿಚಯ ಇದ್ದಂಥ ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಸರ್ಗಳಿಗೆ ಪರಿಚಯ ಆಗಿ, ಸರ್ ನನ್ನ ಫೋನ್ ಕಳ್ಕೊಂಡಿದ್ದೀರಿ, ಒಂದು 6 ತಿಂಗಳಾಗಿದೆ ಫೋನ್ ಕಳ್ಕೊಂಡ್ಬಿಟ್ಟಿನಿ, ಒಂದು 75,000 ಫೋನ್ ಇದೆ ಐಫೋನ್, ನಾನು ಇಷ್ಟಪಟ್ಟು ತೊಗೊಂಡಿದ್ದೆ ಕಳ್ಕೊಂಡ್ಬಿಟ್ಟಿನಿ ರೀ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳಿದಾಗ, ಸರ್ ಏನಂದ್ರು ಕಂಪ್ಲೇಂಟ್ ಕೊಡಪ್ಪ, ನಿನ್ನ ಫೋನ್ ಎಲ್ಲಿ ಹೋಗಲ್ಲ, ನಾ ಹೆಂಗಾರು ಮಾಡಿ ಟ್ರ್ಯಾಕ್ ಮಾಡಿ ನಿನ್ನ ಫೋನ್ ಹಿಡಿದು ಕೊಡ್ತೀವಿ ಅಂದಾಗ ಒಂದು 15 ದಿನ ಬಿಟ್ಟು ಸರ್ ಫೋನ್ ಹಿಡಿದು ಬಿಟ್ಟಿದ್ದಾರೆ. ಹಿಡಿದು ನನ್ನ ಫೋನ್ ಹಚ್ಚಿ, ಸುನಿಲ್ ನಿನ್ನ ಫೋನ್ ಸಿಕ್ಕಿದೆ, ನಿನ್ನ ಫೋನ್ ತೊಗೊಂಡು ಹೋಗಂತ ಫೋನ್ ನಾನು ಕರೆಸಿದ್ದೆ ಸರ್ ಸ್ಟೇಷನಿಗೆ ಹೋದಾಗ ಸರ್ ಏನಂದರು, ಇಷ್ಟು ದಿನ ಕಾದೆ, ಇನ್ನೊಂದು 10 ದಿನ ಕಾದು ಡಿವೈಸ್ ಸರ್ ನಿಮ್ಗೆ ಏನಾರ ಒಂದು ಪ್ರೆಸ್ ಮೀಟ್ ಮಾಡಿ ಕೊಡ್ತಾರಂತ ಹೇಳಿದಾಗ ನಾನು ಇನ್ನೊಂದು 15 ದಿನಕ್ಕೆ ವೇಟ್ ಮಾಡಿ ನನ್ನ ಫೋನ್ ನನಗೆ ಸಿಕ್ಕಿದೆ. ಭಾಳ ಖುಷಿಯಾಗಿದೆ ಸರ್ ನನಗೆ. ಅಲ್ಲ, ಇವತ್ತಿನ ದಿನಮಾನಗಳಲ್ಲಿ ಒಂದು ಫೋನ್ ತೊಗೊಳ್ಳೋದಂದ್ರೆ ಸಾಧ್ಯವಾದ ಮತ್ತು ಅದರಲ್ಲಿ ನಿಮ್ಮದು ಐಫೋನ್ ಇದೆ, ಅದು ಲಕ್ಷ ಗಂಟಲೆ ಬೆಲೆ ಬಾಳುವಂಥ ಐಫೋನ್ ಇವತ್ತು ಯಾರೋ ಒಬ್ಬರು ಯುವಕರು ತೊಗೋಬೇಕಾದ್ರೂ ಅವ್ರ ಪಾಲಕರಿಗೆ ಕೊಡಿಸುವಂಥ ವ್ಯವಸ್ಥೆ ಇಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ. EMI ಮಾಡಿ ತೊಗೋತಾರೆ, ಎಲ್ಲೋ ಸಾಲ ಸುಲಭ ಮಾಡಿ ತೊಗೋತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇವತ್ತಿನ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂದ್ರೆ ಪಾಲಕರನ್ನು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈಗ ವಯಸ್ಕರು ಕೂಡ ಪಕ್ಕದ ಹೆತ್ತಿನ ಮರಿತಾರ, ಅದು ಮೊಬೈಲ್ ಬಿಡಲಾರ್ದಂಥ ಪರಿಸ್ಥಿತಿ ಐತಿ. ಅಂಥದ್ರಾಗ ಕಳೆದಾಗ ನಿಮ್ಗೆ ಯಾವ ರೀತಿ ಪರಿಸ್ಥಿತಿ ಆಗಿರ್ತೈತಿ? ಮೊಬೈಲ್ ಆ್ಯಪ್ದಿಂದ CRI ಪೋರ್ಟಲ್ ಯೂಸ್ ಮಾಡಿರೋ ಹೇಗೆ? ಇಲ್ಲ ಸರ್, ನಾನು ಫೋನ್ ಭಾಳ ಇಷ್ಟಪಟ್ಟೆ ತೊಗೊಂಡಿರೋದು. ನಂದು ಒಂಥರ ಡ್ರೀಮ್ ಇದ್ದಂಗೆ ಐಫೋನ್. ಎಲ್ಲರೂ ನಮ್ಮ ಫ್ರೆಂಡ್ಸ್ ಐಫೋನ್ ಯೂಸ್ ಮಾಡ್ತಿದ್ದು ನೋಡಿ ನಾನು ಐಫೋನ್ ಯೂಸ್ ಮಾಡಬೇಕು, ಐಫೋನ್ನ ಬಳಸಬೇಕು ಅಂತ ಆಸೆ ಪಟ್ಟೆ ತೊಗೊಂಡಿದ್ದೆ.
ತೊಗೊಂಡು 6 ತಿಂಗಳಾದ್ಮೇಲೆ ಇವಾಗ ಒಂದು ಎಲೆಕ್ಷನ್ ಟೈಮಲ್ಲಿ ಕಳ್ಕೊಂಡ್ಬಿಟ್ಟೆ ನಾನು. ನವನಗರ ಬಸ್ ಸ್ಟ್ಯಾಂಡ್ ಹತ್ರ ಆ ಕಡೆ LIC ನಾನು ಚಾ ಕುಡಿಯಾಗ ಬಂದಾಗ ಕಳ್ಕೊಂಡ್ಬಿಟ್ಟಿದ್ದೆ. ಕಳ್ಕೊಂಬಿಟ್ಟಾಗ ಭಾಳ ಬೇಜಾರಾಯ್ತು ಸರ್ ನನಗೆ, ಭಾಳ ಬೇಜಾರಾಯ್ತು. ಆಮೇಲೆ ಅನಿಸಿತ್ತು ನನಗೆ ಸುಮ್ಮನೆ ಐಫೋನ್ ತೊಗೊಂಡ್ಬಿಟ್ಟೆ. ಇಲ್ಲ, ಫೋನ್ ಕಳ್ಕೊಂಡ್ಬಿಟ್ಟಿದ ಮೇಲೆ ಅದು ಸುಮ್ಮನೆ ಐಫೋನ್ ತೊಗೊಂಡ್ಮೇಲೆ ಇದ್ರ ಬದಲು ಏನಾದ್ರು ಬಂಗಾರ ತೊಗೊಂಡ್ಬಿಟ್ರೆ ನಾವು ಉಳಿತಾರೆ. ಸುಮ್ಮನೆ ಫೋನ್ ತೊಗೊಂಡು ಇಷ್ಟೆಲ್ಲ ದುಡ್ಡು. ಬಾಗಲಕೋಟೆ ಸಿಂಗಮ್ ಅಂತೇಳಿ ಪ್ರಸಿದ್ಧಿ ಪಡೆದಂಥ ಗಜಾನನ ಸುತಾರ್ ಅವರು ಕಾರ್ಯವೈಖರಿ ಮತ್ತು ತಮಗೆ ಇದು ಮೊಬೈಲ್ ಮಾಡಿ ಪ್ರಸಿದ್ಧಿಗೆ ಪೂರ ಸಿಬ್ಬಂದಿಗೆ ಏನು ಹೇಳ್ತೀನಿ ಸರ್? ಇಡೀ ಬಾಗಲಕೋಟೆ ಬಾಗಲಕೋಟೆ ಪೊಲೀಸ್ ಇಲಾಖೆಗೆ ಹೇಳಬೇಕಂದ್ರೆ ಪ್ರತಿಯೊಂದು ಮೊಬೈಲ್ ವಿಷಯದಾಗ ಅಲ್ಲ ಸರ್, ಪ್ರತಿಯೊಂದು ವಿಷಯದಾಗ ಒಳ್ಳೆ ಹೆಮ್ಮೆ ಇದೆ ಸರ್. ಬಾಗಲಕೋಟೆ ಜನತೆಗೆ ಆಗಲಿ, ಬಾಗಲಕೋಟೆ ಸಿಟಿ ಒಳಗೆ ಎಲ್ಲರಿಗೂ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಪೊಲೀಸ್ ಇಲಾಖೆ ಭಾಳ ಅವರ ಕಾರ್ಯವೈಖರಿ ಭಾಳ ನಿಷ್ಠೆಯಿಂದ ನಡೀತಿದೆ ಸರ್. ನನ್ನ ಹೆಸರು ಸುನಿಲ್ ಲಮಾಣಿ ಸರ್. ನಮ್ಮೂರು ಸುನಗ್ LT1. ನಾನು ಇಲ್ಲೇ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿದ್ದೀನಿ, ಪ್ರೈವೇಟ್ ಸ್ಕೂಲಲ್ಲಿ ಮಾಡಿದ್ವಿ ಸರ್. ಇಲಾಖೆಗೆ ಬಂದು ತಿಳಿಸಿದ್ವಿ. ಸಿಕ್ಕಿದ ಮೇಲೆ ನಮಗೆ ತಿಳಿಸ್ತೀನಿ ಅಂತ ಹೇಳಿದರು. ನಾವು ಏನು ಮಾಡಿದ್ವಿ, ಆವಾಗ ತಿಳಿಸ್ತಾರೆ ಇವಾಗ ತಿಳಿಸ್ತಾರೆ, ಒಂದು 6 ತಿಂಗಳು ಬಿಟ್ಟು ಬಂದು ಕೇಳಿದಾಗ ನೋಡ್ತೀವಿ ಸರ್, ಇನ್ನೂ ಮಿಸ್ ಆಗೈತಿ, ಫಾಲೋಅಪ್ ಮಾಡಕತ್ತೀವಿ ಅಂತ ಹೇಳಿದರು. ಆನಂತರ ನಾವು ಮಿಸ್ ಆಗಿ ಹೋಗ್ಲಿ ಬಿಡು ಅಂತ ಕೈ ಬಿಟ್ಟಿದ್ವಿ ಸರ್. ಇವತ್ತು ಬೆಳಗ್ಗೆ ಫೋನ್ ಮಾಡಿ ಸಡನ್ಲಿ ನಿಮ್ಮ ಫೋನ್ ಸಿಕ್ಕಿದೆ ಬಂದು ಹೋಗಿ ಅಂದ್ರೆ ನಮ್ಗೆ ಸಡನ್ಲಿ ಶಾಕ್ ಆಯ್ತು ಸರ್. ಬಂದು ನೋಡಿದಾಗ ಖುಷಿಯಾಗಿದೆ ಸರ್. ಕಳ್ಕೊಂಡಾಗ ಏನು ಹೇಳ್ತೀರಿ ಸರ್? ಸರ್, ಪೊಲೀಸ್ ಇಲಾಖೆಗೆ ಭಾಳ ಧನ್ಯವಾದಗಳು ಸರ್, ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ಇವತ್ತಿನ ದಿನದಿಂದ ಮೊಬೈಲ್ ಮರಳಿ ಕಳಿಸೋದಂದ್ರೆ ಸಾಧ್ಯವಾದ ಮಾತು ಸರ್. ಫೋನನ್ನು ಸಿಮ್ ತೆಗೆದು ಸ್ವಿಚ್ ಆಫ್ ಮಾಡಿ ಇಡುವಂಥ ಪರಿಸ್ಥಿತಿ. ಅಂಥ ಪರಿಸ್ಥಿತಿ ಒಳಗೆ ಇವರು ಫಾಲೋಅಪ್ ಮಾಡಿ ನಮ್ಗೆ ಫೋನ್ ಪುನಃ ವಾಪಸ್ ಕೊಟ್ಟಿದ್ದಾರೆ. ಹೃದಯಪೂರ್ವಕವಾಗಿ ಫುಲ್ ಟ್ಯಾಕ್ಸ್. ಠಾಣೆಯಲ್ಲಿ ವೇಟೇರಿ ಆ್ಯಪ್ದಲ್ಲಿ ಹಾಕಿದ್ದು, ಹಾಗೂ ನಾವು ನವನಗರದಿಂದ ಸವದತ್ತಿ ಹೋಗೋ ಟೈಮ್ದಲ್ಲಿ ಮೊಬೈಲ್ ಕಳ್ಕೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ಕಳ್ಕೊಂಡಿದ್ವು. ಅದು ಸವದತ್ತಿಯಲ್ಲಿ ಸಿಕ್ತು. ಹೋಗಿ ಪೊಲೀಸರೆಲ್ಲ ಪೂರ್ತಿ ತೆಗೆದುಕೊಂಡು ಬಂದಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ. ಒಳ ಬರತ್ತಿಗೆ ಇದ್ದಿದ್ದಿಲ್ರಿ ಅದು. ಏನು ಕಳ್ತನ ಮಾಡೋರ ಕಳ್ತನ ಮಾಡಿದ್ರಿ. ಅದು ಆಮೇಲೆ ನಾ ದೇವ್ರಿಗೆ ಹೋಗಿ ಬಂದಿಂದ ಕಂಪ್ಲೇಂಟ್ ಮಾಡಿದೀವ್ರಿ. ಅವತ್ತನ ಮಾಡೋಣ ಸಮರ್ಥಕ ಇದು ಸವದತ್ತಿ ಕಂಪ್ಲೇಂಟ್ ಮಾಡಿದ್ರು. ಇಲ್ಲೇ ಕಂಪ್ಲೇಂಟ್ ಮಾಡಿದ್ವಿ. ಯಾವ್ದು ಆ್ಯಪ್ ಯೂಸ್ ಮಾಡಿದ್ದೀರಾ? CR ಫೋಟೋದಲ್ಲಿ ನಾವು ಯೂಸ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ದೀವಿ. ಯಾವ ರೀತಿ ಸ್ಟೇಷನ್ದಲ್ಲಿ ಸ್ಪಂದಿಸಿದ್ರು ತಮಗೆ ತಾಂತ್ರಿಕ ವಿಭಾಗದವರು? ತಾಂತ್ರಿಕ ವಿಭಾಗದವರು ಎಲ್ಲಿ ಕಳ್ಕೊಂಡಪ್ಪ, ಏನು ನಿನ್ನ ವಿಚಾರ ಏನು ಅಂಥೇಳಿ ಮತ್ತೆ ಹಿಂದಾಡ್ಸಿ ಕೇಳಿದ್ಗಳು. ಇಂತಲ್ಲಿ ಹೆಂಗೆ ಹೋಗೋ ಟೈಮ್ದಾಗ ಹಿಂಗೆ ಆಯ್ತು ರೀ ಅಂದ್ಗಳು. ನಿಂದಾಡ್ಸ ಇಲ್ಲ ಸಿಗ್ತೈತಿ ನೀವು ಹೋಗ್ರಿ ಅಂತ ಹೇಳಿದ್ರು. 1 ವಾರದಲ್ಲಿ ಹುಡುಕಿ ಕೊಟ್ಟಿದ್ದಾರೆ ಸರ್. 1 ವಾರದಲ್ಲಿ. ಏನು ಹೇಳ್ತೀರಿ ಸರ್ ಲಾಸ್ಟ್? ತುಂಬ ಧನ್ಯವಾದಗಳು ಸರ್. ನನ್ನ ಮೊಬೈಲು ಬಿಜಾಪುರಲ್ಲಿ ಡ್ಯೂಟಿಗೆ ಹೋದ್ಮೇಲೆ ಕಳೆದಿದೆ. ಇವಾಗ ಅವರು 1 ತಿಂಗಳಲ್ಲಿ ಹುಡುಕಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ನಾವು ಪ್ರೊಫೆಷ್ನಲ್ ಆಗಿ ಎಜುಕೇಷನ್ ಯಾವ ರೀತಿ ತಾವು ಮೊಬೈಲ್ ಕಳ್ಕೊಂಡಾಗಿತ್ತಲ್ಲ? ಅದು ಡ್ಯೂಟಿಗೂ ಹೋಗೋ ಮುಂದೆ ನಾನು ಬೈಕಲ್ಲಿ ಹೋಗ್ತಾ ಇದ್ದೆ. ಬಿಜಾಪುರಲ್ಲಿ ಡ್ಯೂಟಿ ಮಾಡ್ತಾ ಮುಂದೆ ಬೈಕಲ್ಲಿ ಹೋಗೋ ಮುಂದೆ ಬಿದ್ದಿದೆ ನನ್ನ ಮೊಬೈಲು. ಅದು ಇಲ್ಲಿ ಬಂದು ನಾನು ಕಂಪ್ಲೇಂಟ್ ಮಾಡಿದ್ಮೇಲೆ ಈ ಪೋರ್ಟಲಲ್ಲಿ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ಅದು ಅವರು ಟ್ರ್ಯಾಕ್ ಮಾಡಿ ನಿನ್ನೆ ಇನ್ಫಾರ್ಮ್ ಮಾಡಿ ಇವತ್ತು ಕೊಟ್ಟಿದ್ದಾರೆ ಮೊಬೈಲ್. ಏನು ಹೇಳ್ತೀವಿ ಸರ್ ಕೊನೆಯದಾಗಿ? ಸಿಬ್ಬಂದಿಯವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.